ಓಂ ಶ್ರೀ ಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀ ವಿಷ್ಣು ಸಹಸ್ರನಾಮ ಅರ್ಥಚಿಂತನೆ ಭಾಗ 12 ಶ್ಲೋಕ 2. ಪೂತಾತ್ಮ ಪರಮಾತ್ಮ ಚ ಮುಕ್ತಾನಾಂ ಪರಮಾಗತಿಃ ಅವ್ಯಯಃ ಪುರುಷಃ ಸಾಕ್ಷಿ ಕ್ಷೇತ್ರಜ್ಞೋಕ್ಷರ ಏವ ಚ. ಆ ಪರಮಾತ್ಮ ಯಾವ ರೂಪದಲ್ಲಿದ್ದಾನೆ ಅನ್ನುವಂಥದ್ದನ್ನು ಈ ಶ್ಲೋಕ ಹೇಳ್ತಾ ಇದೆ. ಪೂತಾತ್ಮ, ಪೂತಾತ್ಮ ಅಂತಂದರೆ ಪವಿತ್ರವಾದಂತಹ ಆತ್ಮವನ್ನು ಉಳ್ಳವನು, ಶುದ್ಧವಾದಂತಹ ಆತ್ಮವನ್ನು ಉಳ್ಳವನು. ಹಾಗಾಗಿ ಆ ಭಗವಂತನನ್ನು ಪರಮಾತ್ಮ ಅಂತ ಕರೀತಾರೆ. ಪರಮಾತ್ಮ ಅಂತಂದರೆ ಪರಮಶ್ರೇಷ್ಠವಾದಂತಹ ಆತ್ಮವನ್ನು ಹೊಂದಿದವನು ಅಂತ. ಪೂತಾತ್ಮ ಮತ್ತು ಪರಮಾತ್ಮ ನೋಡೋದಕ್ಕೆ ಎರಡೂ ನಾಮಗಳು ಒಂದೇ ರೀತಿಯಾಗಿದ್ದರೂ ಕೂಡ ಇದರಲ್ಲೊಂದು ವಿಶೇಷತೆ ಅನ್ನುವಂಥದ್ದಿದೆ. ಪೂತಾತ್ಮ ಎನ್ನುವಲ್ಲಿ ಪವಿತ್ರವಾದಂತಹ ಅಥವಾ ಶುದ್ಧವಾದಂತಹ ಆತ್ಮವುಳ್ಳವನು ಅಂತ ಯಾಕೆ ಹೇಳಿದ್ದಾರೆ ಅಂತ ಹೇಳಿದ್ರೆ, ಭಗವಂತ ಈ ಜಗತ್ತನ್ನು ಸೃಷ್ಟಿ ಮಾಡಿದ ಅಂತ ನಾವು ಹಿಂದೆ ನೋಡಿದ್ವಿ. ಭೂತಕೃತ್ ಅಂತ. ಭೂತಕೃತ್ ಅಂತಂದರೆ ಈ ಜಗತ್ತನ್ನು ಸೃಷ್ಟಿ ಮಾಡಿ ಇದರ ಪಾಲನೆ ಮಾಡಿ ಇದನ್ನು ನಾಶಗೊಳಿಸಬೇಕು ಅಂತಂದರೆ ಸತ್ವಗುಣ, ರಜೋಗುಣ, ತಮೋಗುಣ ಈ ಮೂರೂ ಗುಣಗಳಲ್ಲಿ ಅವನು ಪ್ರವರ್ತಿತನಾಗಿದ್ದ. ಈ ಮೂರು ಗುಣಗಳನ್ನು ತನ್ನಲ್ಲಿ ಆಹ್ವಾನೆಯನ್ನು ಮಾಡಿಕೊಂಡು ಆ ಕೆಲಸವನ್ನು ಮಾಡಿದ್ದ. ಹಾಗಾಗಿ ಜನ ಅವನು ಹುಟ್ಟುವವನು ಸಾಯುವವನು ಅಂತ ತಿಳ್ಕೊಂಡಾರು ಎನ್ನುವ ಕಾರಣಕ್ಕಾಗಿ. ಯಾಕಂತಂದರೆ ಮೊನ್ನೆ ಒಂದು ಚಲನಚಿತ್ರವನ್ನು ನೋಡ್ತಾ ಇರಬೇಕಾದ್ರೆ ಅದರಲ್ಲೊಬ್ಬರು ಹೇಳ್ತಾ ಇದ್ದರು, ನಿಮ್ಮ ದೇವರು ದೇವರೇ ಅಲ್ಲ, ಶಿವನ ಉಲ್ಲೇಖ ಕೊಟ್ಟು ಹೇಳ್ತಾ ಇದ್ರು ಅವರು. ಶಿವ ಪರಮಾತ್ಮ ತನ್ನ ಪತ್ನಿಯಾದಂತಹ ದಾಕ್ಷಾಯಿನಿ ದೇಹತ್ಯಾಗ ಮಾಡಿದಾಗ ಅವಳು ದೇಹವನ್ನು ಇಟ್ಕೊಂಡು ಎಲ್ಲ ಕಡೆ ಓಡಾಡಿದ, ಕಣ್ಣೀರು ಸುರಿಸಿದ, ಅವಳು ದೇಹ ಛಿದ್ರ ಆಗಿ ಎಲ್ಲ ಕಡೆ ಬಿದ್ದು ಹೋಯಿತು ಅಂತೆಲ್ಲ ನಿಮ್ಮ ಪುರಾಣಗಳು ಹೇಳ್ತವೆ. ಹಾಗಾಗಿ ನಿಮ್ಮ ದೇವರು ಅಳ್ತಾನೆ, ನಿಮ್ಮ ದೇವರು ಹುಟ್ಟುತ್ತಾನೆ, ನಿಮ್ಮ ದೇವರು ಸಾಯ್ತಾನೆ ಅಂತ. ಅಯ್ಯೋ, ಅದು ಪುರಾಣದ ಕಲ್ಪನೆ. ಅದರ ಹಿಂದೆ ಬೇರೆಯಾದಂತಹ ಒಂದು ತಾತ್ವಿಕ ಅರ್ಥ ಇರುತ್ತೆ. ನಾವು ಪುರಾಣವನ್ನೇ ನಿಜ ಅಂತ ನಂಬಬಾರದು. ಪುರಾಣಕ್ಕೆ 3 ಅರ್ಥಗಳಿರುತ್ತೆ ಅಂತ ನಾವು ಮೊದಲೇ ನೋಡಿದ್ದೀವಿ. ಹಾಗಾಗಿ ಹೀಗೇನಾದರೂ ತಪ್ಪಾಗಿ ತಿಳಿದಾರು ಎನ್ನುವ ಕಾರಣಕ್ಕಾಗಿಯೇ ವ್ಯಾಸ ಭಗವಂತರು ಈ ಮಾತನ್ನು ಹೇಳ್ತಾ ಇದ್ದಾರೆ ಮಹಾಭಾರತದಲ್ಲಿ. ಭೀಷ್ಮಾಚಾರ್ಯರು ಹೇಳಿದರೂ ಕೂಡ ವ್ಯಾಸರೇ ಅದನ್ನು ಉಲ್ಲೇಖ ಮಾಡಿಟ್ಟಿರುವಂಥದ್ದು. ಪೂತಾತ್ಮ, ಅವನು ಪವಿತ್ರವಾದಂತಹ ಶುದ್ಧವಾದಂತಹ ಆತ್ಮ ಉಳ್ಳವನು. ಗುಣಗಳಲ್ಲಿ ಅವನು ಪ್ರವರ್ತಿತನಾಗಿಲ್ಲ, ಅದೆಲ್ಲ ಲೀಲೆಗೋಸ್ಕರ ಮಾತ್ರ. ಅವನು ಸ್ವೇಚ್ಛೆಯಿಂದ ಅದೆಲ್ಲವನ್ನ ಮಾಡ್ತಾ ಇರುವಂಥವನಾಗಿದ್ದಾನೆ. ಅವನು ಮಾತ್ರ ಕೇವಲೋ ನಿರ್ಗುಣಶ್ಚ, ಕೇವಲನಾಗಿರುವಂಥವನು, ನಿರ್ಗುಣನಾಗಿರುವಂಥವನು ಉಪನಿಷತ್ತು ಹೇಳ್ತಾ ಇದೆ. ಆ ಕಾರಣಕ್ಕಾಗಿ ಅವನು ಪರಮಾತ್ಮ. ನಾವೆಲ್ಲ ಕಲ್ಮಶ ಇರೋದರಿಂದ ಬರೀ ಆತ್ಮಗಳು. ಅವನು ಪರಮಶ್ರೇಷ್ಠವಾದಂತಹ ಆತ್ಮ. ಯಾಕಂದರೆ ಅವನಲ್ಲಿ ಯಾವುದೇ ರೀತಿಯಾದಂತಹ ಭಾವಗಳು ಅನ್ನುವಂಥದ್ದಿಲ್ಲ. ಭಗವಂತ ಪರಮಶ್ರೇಷ್ಠವಾದಂತಹ ಆತ್ಮ, ಆದ್ದರಿಂದ ಅವನಿಗೆ ಪರಮಾತ್ಮ ಅಂತ ಕರೀತಾ ಇದ್ದೀವಿ. ಕಾರ್ಯಗಳಿಂದ ಭಿನ್ನವಾಗಿದ್ದರೂ ಕೂಡ ಅವನು ಮಾತ್ರ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವವನ್ನು ಉಳ್ಳಂಥವನು. ಅಂತಹ ಭಗವಂತನ ಕ್ರಿಯೆ ಏನು ಅಂತ ಹೇಳಿದ್ರೆ ಮುಕ್ತಾನಾಂ ಪರಮಾಗತಿ. ಯಾರೆಲ್ಲ ಮುಕ್ತ ಪುರುಷರಿದ್ದಾರೋ, ಈ ದೇಹಕ್ಕೆ ಬಂದು ಆ ಬ್ರಹ್ಮವನ್ನು ತಿಳಿದು ಆ ಪರಮಾತ್ಮನನ್ನು ಪಡ್ಕೊಳ್ಬೇಕು ಅಂತ ಯಾರು ಪ್ರಯತ್ನ ಮಾಡಿದ್ದಾರೋ ಅಂಥವರಿಗೆಲ್ಲ ಕೊನೆಯ ನಿಲ್ದಾಣ ಅವನು. ಕೊನೆಗೆ ಹೋಗಿ ಸೇರುವಂಥದ್ದು ಆ ಭಗವಂತನಲ್ಲೇ. ಈ ದೇಹ ಅನ್ನುವಂಥದ್ದು ಕ್ಷಣಿಕ, ಈ ಲೋಕ ಅನ್ನುವಂಥದ್ದು ಕ್ಷಣಿಕ, ಇದೆಲ್ಲ ನಾಶವಾಗುವಂಥದ್ದು. ಶ್ರೇಷ್ಠವಾದವನು ಆ ಪರಮಾತ್ಮ ಮಾತ್ರ. ಹಾಗಾಗಿ ಆ ಭಗವಂತನನ್ನು ಪಡಿಬೇಕು ಅಂತ ಯಾರು ಹೇಳ್ತಾರೋ ಅಂಥವರಿಗೆಲ್ಲರಿಗೂ ಕೂಡ ಆ ಭಗವಂತ ಪರಮಾಗತಿ, ಮುಕ್ತ ಪುರುಷರಿಗೆ ಪರಮಶ್ರೇಷ್ಠವಾದಂತಹ ಗತಿಯಾಗಿದ್ದಾನೆ. ಅನಿತ್ಯಾನಿ ಶರೀರಾಣಿ ವಿಭವೋ ನೈವ ಶಾಶ್ವತಃ. ಇದೆಲ್ಲ ಕ್ಷಣಿಕವಾಗಿರುವಂಥದ್ದು ಅಂತ ಮತ್ತೆ ಹೇಳಬೇಕಾಗಿಲ್ಲ. ಹಾಗಾಗಿ ಈ ಕ್ಷಣಿಕವಾದಂತಹ ಶರೀರವನ್ನು ಪಡೆದಾಗ, ಲೋಕವನ್ನು ಪಡೆದಾಗ ಆ ಪರಮಾತ್ಮನ ಚಿಂತನೆ ಮಾಡಿ ಯಾರು ಮುಕ್ತರಾಗ್ತಾರೋ ಅಂಥವರಿಗೆ ಅವನ ಆಶ್ರಯವನ್ನು ನೀಡ್ತಾ ಇದ್ದಾನೆ. ಅದನ್ನೇ ನಾವು ಭಗವದ್ಗೀತೆಯಲ್ಲಿ ನೋಡ್ತೀವಿ. ಮಾಮುಪೇತ್ಯತು ಕೌಂತೇಯ
ಪುನರ್ಜನ್ಮನ ವಿದ್ಯತೆ. ಹೇ ಅರ್ಜುನ, ಯಾರು ನನ್ನಲ್ಲಿ ಬಂದು ಸೇರ್ತಾರೋ ಅಂಥವರಿಗೆ ಮತ್ತೆ ಜನ್ಮ ಅನ್ನುವಂಥದ್ದಿಲ್ಲ. ಮುಂದಿನ ನಾಮ ಅವ್ಯಯ. ವ್ಯಯ ಅಂದರೆ ಖರ್ಚಾಗೋದು, ಅವ್ಯಯ ಅಂದರೆ ಖರ್ಚು ಆಗದೇ ಇರೋದು. ಆ ಪರಮಾತ್ಮ ನಾಶ ಆಗ್ತಾನೆ ಅನ್ನುವಂಥದ್ದು ಇಲ್ಲವೇ ಇಲ್ಲ. ವಿನಾಶ ಅಥವಾ ವಿಕಾರ ಅನ್ನುವಂಥದ್ದು ಆ ಭಗವಂತನಲ್ಲಿ ಇಲ್ಲವೇ ಇಲ್ಲ. ಹಾಗಾಗಿ ಅವನು ಅವ್ಯಯನಾಗಿದ್ದಾನೆ. ಒಂದು ಸೊನ್ನೆಯನ್ನು ತಗೊಂಡ್ರೆ ಸೊನ್ನೆ ಇನ್ನೊಂದು ಸೊನ್ನೆಯ ಜೊತೆಗೆ ಸೇರಿದ್ರೂ ಸೊನ್ನೆಯಾಗೇ ಇರುತ್ತೆ. ಆ ಸೊನ್ನೆಯಲ್ಲಿ ಸೊನ್ನೆಯನ್ನು ಕಳೆದ್ರೂ ಸೊನ್ನೆಯಾಗೇ ಇರುತ್ತೆ. ಕೂಡಿದರೂ ಕಳೆದರೂ ಗುಣಿಸಿದರೂ ಭಾಗಿಸಿದರೂ ಸೊನ್ನೆ ಮಾತ್ರ ಹೇಗೆ ಸೊನ್ನೆಯಾಗಿರುತ್ತೋ ಹಾಗೆ ಭಗವಂತ ಪರಿಪೂರ್ಣವಾಗಿದ್ದಾನೆ. ಹಾಗಾಗಿ ಅವನು ಅವ್ಯಯ. ಪುರುಷಃ. ಪುರುಷ ಅಂತಂದರೆ ಶರೀರ ಎನ್ನುವಂತಹ ಈ ಪುರದಲ್ಲಿ ಆ ಪರಮಾತ್ಮ ಶಯನ ಮಾಡಿದ್ದಾನೆ. ಹಾಗಾಗಿ ಅವನನ್ನು ಪುರುಷ ಅಂತ ಕರೀತಾರೆ. ಪುರಿ ಶಯತಿ ಇತಿ ಪುರುಷ ಅಂತ. ಮೊದಲೇ ನಾವು ಇದ್ರ ಬಗ್ಗೆ ಬಹಳಷ್ಟು ಡಿಸ್ಕಸ್ ಮಾಡಿದ್ದೀವಿ. ಕನ್ನಡ ಭಾಷೆಯ ಪುರುಷ ಇದಲ್ಲ. ಸಂಸ್ಕೃತದಲ್ಲಿ ಪುರುಷ ಅಂತಂದರೆ ಆತ್ಮ, ಜೀವ, ಭೂತ ಅನ್ನುವಂತೆಲ್ಲ ಅರ್ಥಗಳು ಬರುತ್ತೆ. ಸಾಕ್ಷಿ. ಸಾಕ್ಷಿ ಅಂತಂದರೆ ಸ್ವರೂಪ ಜ್ಞಾನದಿಂದ ಎಲ್ಲವನ್ನ ನೋಡ್ತಾ ಇರುವಂಥವನು ಆ ಭಗವಂತ ಆಗಿದ್ದಾನೆ. ಈ ಜಗತ್ತಿನ ಎಲ್ಲ ವ್ಯವಹಾರಗಳನ್ನು ಅವನು ಸಾಕ್ಷೀಭೂತನಾಗಿ ನೋಡ್ತಾ ಇದ್ದಾನೆ. ನಾವು ನಿದ್ದೆ ಮಾಡಬೇಕಾದ್ರೆ ನೋಡಿ ಕನಸುಗಳು ಬೀಳ್ತಾ ಇರುತ್ತೆ. ಆ ಕನಸು ಬಿದ್ದಾಗ ಕನಸುಗಳನ್ನು ನೋಡ್ತಾ ಇರ್ತೀವಿ ಅಷ್ಟೇ. ನಾವಲ್ಲಿ ಏನೂ ಮಾರ್ಪಾಡು ಮಾಡಲಿಕ್ಕೆ ಆಗೋದಿಲ್ಲ. ಸುಮ್ಮನೆ ನೋಡಬೇಕಷ್ಟೇ. ಭಯ ಆದರೆ ಭಯ ಪಡಬೇಕು, ಖುಷಿ ಆದರೆ ಖುಷಿ ಪಡಬೇಕು. ಸುಮ್ಮನೆ ನೋಡ್ತಾ ಇರ್ತೀವಿ. ಹಾಗೆ ಭಗವಂತ ಈ ಜಗತ್ತಿನ ಎಲ್ಲ ವ್ಯವಹಾರಗಳನ್ನು ನೋಡ್ತಾ ಇದ್ದಾನೆ. ನಾವಂತೀವಿ ನನಗೆಷ್ಟು ಕಷ್ಟ ಕೊಡ್ತಾನೆ ದೇವರು, ಕೆಲವರಂತಾರೆ ನನಗೆಷ್ಟು ಸುಖ ಕೊಟ್ಟಿದ್ದಾನೆ ದೇವರು ಅಂತ. ದೇವರು ಕಷ್ಟವನ್ನೂ ಕೊಡೋದಿಲ್ಲ, ಸುಖವನ್ನೂ ಕೊಡೋದಿಲ್ಲ. ನಾವು ಮಾಡಿದಂತಹ ಕರ್ಮಗಳಿಗೆ ಅವನು ಸಾಕ್ಷಿಯಾಗಿರ್ತಾನೆ. ಅವುಗಳನ್ನು ನಾವು ಅನುಭವಿಸುವಾಗ ಅವನು ಸುಮ್ಮನೆ ನೋಡ್ತಾ ಇರ್ತಾನೆ. ನಮಗದು ಗೊತ್ತಿಲ್ಲದೆ ನಾವು ಅವನನ್ನು ಬೈತಾ ಇರ್ತೀವಿ. ಹಾಗಾಗಿ ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ. ಆ ಭಗವಂತ ಸಾಕ್ಷಿಯಾಗಿದ್ದಾನೆ. ಸ್ವರೂಪ ಜ್ಞಾನದಿಂದ ಎಲ್ಲವನ್ನ ನೋಡ್ತಾ ಇದ್ದಾನೆ. ಕ್ಷೇತ್ರಜ್ಞ. ಕ್ಷೇತ್ರಜ್ಞ. ಕ್ಷೇತ್ರವನ್ನ ಅಂದರೆ ಶರೀರವನ್ನ ತಿಳಿದಂಥವನು. ಜ್ಞ ಅಂತಂದರೆ ತಿಳಿದವನು ಅಂತ ಅರ್ಥ. ಕ್ಷೇತ್ರಜ್ಞಂಚಾಪಿ ಮಾಂ ವಿದ್ಧಿ. ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ, ಕ್ಷೇತ್ರಜ್ಞನಾದಂತಹ ನಾನು ಕ್ಷೇತ್ರಜ್ಞನಾಗಿದ್ದೇನೆ, ನನ್ನನ್ನು ತಿಳಿದುಕೋ. ಕ್ಷೇತ್ರಾಣಿ ಹಿ ಶರೀರಾಣಿ ತತಃ ಕ್ಷೇತ್ರಜ್ಞ ಉಚ್ಯತೆ. ಈ ಶರೀರಗಳೇ ಕ್ಷೇತ್ರಗಳು, ಶುಭಾಶುಭ ಕರ್ಮಗಳೇ ಬೀಜವಾಗಿರುವಂಥದ್ದು. ಯೋಗಾತ್ಮನಾದಂತಹ ಭಗವಂತ ಅವುಗಳನ್ನು ತಿಳಿದವನಾದ್ದರಿಂದ ಅವನನ್ನು ಕ್ಷೇತ್ರಜ್ಞ ಅಂತ ಕರೀಬೇಕು. ಆ ಪರಮಾತ್ಮ ಈ ದೇಹದ ಒಡೆಯ. ನಾವೆಲ್ಲ ಏನು ಅಂದ್ಕೊಳ್ತೀವಿ, ಈ ಶರೀರವೇ ನಾನು ಅಂತ ಅಂದ್ಕೊಳ್ತೀವಿ. ಇದೆಲ್ಲ ತಪ್ಪು. ಈ ಶರೀರಕ್ಕೆ ಒಡೆಯ ಯಾರು ಅಂತಂದರೆ ಆ ಭಗವಂತನೇ ಆಗಿದ್ದಾನೆ. ಈ ಜಗತ್ತಿನ ಒಡೆಯ ಆ ಭಗವಂತನೇ ಆಗಿದ್ದಾನೆ. ಹಾಗಾಗಿ ಆ ಭಗವಂತನನ್ನು ತಿಳಿಯುವ ಮೂಲಕ ನಾವು ಆನಂದವನ್ನು ಹೊಂದಬಹುದು. ಹಾಗಾಗಿ ಆ ಪರಮಾತ್ಮ ಕ್ಷೇತ್ರಜ್ಞ ಅಂತ ಕರೆಸ್ಕೊಂಡಿದ್ದಾನೆ. ಅಕ್ಷರ. ಕ್ಷರ ಅಂತಂದರೆ ನಾಶ, ಅಕ್ಷರ ಅಂತಂದರೆ ನಾಶ ಇಲ್ಲದವನು. ಕ್ಷೇತ್ರಜ್ಞನಾದಂತಹ ಪರಮಾತ್ಮನಿಗೆ ನಾಶ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಹಾಗಾಗಿ ಆ ಭಗವಂತನ ಹೆಸರು ಅಕ್ಷರ ಎನ್ನುವಂಥದ್ದಿದೆ. ನಾಳೆ ಮುಂದಿನ ಶ್ಲೋಕದ ಅರ್ಥಚಿಂತನೆಯನ್ನು ತಿಳಿಯುವಂತಹ ಪ್ರಯತ್ನ ಮಾಡೋಣ. ಧನ್ಯವಾದಗಳು.